ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಜಿಸಿಸಿ ರಾಷ್ಟ್ರಗಳ ಪೈಕಿ ಯಾವುದೇ ಒಂದು ರಾಷ್ಟ್ರದಲ್ಲಿ ನೋಂದಾಯಿತವಾದ ಯಾವುದೇ ವಾಹನ 90 ದಿನಗಳಿಗಿಂತ ಹೆಚ್ಚು ಸಮಯ ಸೌದಿ ಅರೇಬಿಯಾದಲ್ಲಿ ಇರುವುದಕ್ಕೆ ಇನ್ನು ಮುಂದೆ ಅವಕಾಶ ಇಲ್ಲ. ವರ್ಷದ 365 ದಿನಗಳ ಪೈಕಿ 90 ದಿನಗಳಿಗಿಂತ ಹೆಚ್ಚು ಸಮಯ ಅದು ಸೌದಿಯಲ್ಲಿ ಇರಬಾರದು. ಸೌದಿ ಕಸ್ಟಮ್ಸ್ ಬಂದರುಗಳ ಮೂಲಕ ವಾಹನ ಸೌದಿಗೆ ಪ್ರವೇಶ ಮಾಡಿದ ದಿನಾಂಕದಿಂದ ಈ ಅವಧಿಯನ್ನು ಲೆಕ್ಕ ಮಾಡಲಾಗುತ್ತೆ. ಯಾವುದೇ ಜಿಸಿಸಿ ದೇಶಗಳಲ್ಲಿ ಪರವಾನಗಿ ಪಡೆದ ಸಂಸ್ಥೆಗಳಿಂದ ಬಾಡಿಗೆಗೆ ಪಡೆದ ವಾಹನಗಳನ್ನು ಹೊರತುಪಡಿಸಿ ಸೌದಿ ನಾಗರಿಕರು ಅಥವಾ ವಲಸಿಗರು ಅಥವಾ ಸೌದಿಯೊಳಗೆ ಅವುಗಳನ್ನು ಓಡಿಸಲು ಅಧಿಕಾರ ಹೊಂದಿರುವವರಲ್ಲಿ ಇರುವ ವಾಹನಗಳಿಗೆ ಈ ನಿಯಮ ಅನ್ವಯಿಸುತ್ತದೆ. ಒಂದು ವೇಳೆ 90 ದಿನಗಳಿಗಿಂತ ಹೆಚ್ಚು ಸಮಯ ಸೌದಿಯಲ್ಲಿ ಇರಬಯಸುವವರು ಅವಧಿ ಮುಗಿಯುವ ಮೊದಲು ಆ ಬಗ್ಗೆ ಸಚಿವಾಲಯಕ್ಕೆ ಅರ್ಜಿ ಸಲ್ಲಿಸಬಹುದು. ಸಚಿವಾಲಯವು ತನ್ನ ವಿವೇಚನೆಯನ್ನು ಬಳಸಿಕೊಂಡು ಈ ವಿನಂತಿಯನ್ನು ಪರಿಶೀಲಿಸಲಿದೆ. ಜಿಸಿಸಿ ರಾಷ್ಟ್ರಗಳಲ್ಲಿ ನೋಂದಾಯಿತ ವಾಹನಗಳು ಸಮಯ ಪರಿಮಿತಿ ಇಲ್ಲದೆ ಸೌದಿಯಲ್ಲಿ ಉಳಿದುಕೊಳ್ಳುವುದು ಮತ್ತು ಸಕ್ರಿಯವಾಗಿರುವುದನ್ನು ತಪಾಸಣೆಯ ವೇಳೆ ಅಧಿಕಾರಿಗಳು ಕಂಡುಕೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಈ ನಿಯಮವನ್ನು ಮಾಡಲಾಗಿದೆ. ಪಂಜಾಬ್ನ ಸಿಟಿ ಯೂನಿವರ್ಸಿಟಿಯಲ್ಲಿ ಇಫ್ತಾರ್ ಮತ್ತು ಸಹರಿಗೆ ಫುಡ್ ಅನ್ನು ನೀಡುವಂತೆ ಅಲ್ಲಿನ ಮೆಸ್ನಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ವಿನಂತಿ ಮಾಡಿದ್ದು ಮತ್ತು ವಿದ್ಯಾರ್ಥಿಗಳ ಪ್ರವೇಶವನ್ನೇ ರದ್ದು ಮಾಡ್ತೀನಿ ಎಂದು ಅಲ್ಲಿನ ಪ್ರಾಂಶುಪಾಲರು ಬೆದರಿಸಿದ್ದು ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಇದೀಗ ಈ ಕೇಸ್ ಸೌಹಾರ್ದದಿಂದ ಮುಗಿದಿದೆ. ವಿದ್ಯಾರ್ಥಿಗಳ ಇಫ್ತಾರ್ ಮತ್ತು ಸಹರಿಯೊಂದಿಗೆ ಯೂನಿವರ್ಸಿಟಿಯ ಸಿಬ್ಬಂದಿ ಮತ್ತು ಹೋರಾಟಗಾರರು ಕೈ ಜೋಡಿಸಿದ್ದಾರೆ. ಇವರ ಜೊತೆಗೆ ಇಫ್ತಾರ್ನಲ್ಲಿ ಭಾಗಿಯಾಗಿ ಈ ಕೇಸನ್ನು ಸುಖಾಂತ್ಯ ಮಾಡಲಾಗಿದೆ. ದಿನದ ಹಿಂದೆ ಮುಖ್ಯವಾಗಿ ಕಾಶ್ಮೀರದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದರು. ತಮಗೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಕೊಡುವ ಆಹಾರದ ಬದಲು ಸಂಜೆ ಮತ್ತು ಮುಂಜಾನೆ ನೀಡುವಂತೆ ವಿನಂತಿಸಿದ್ದರು. ಆದರೆ ಯೂನಿವರ್ಸಿಟಿಯ ಮುಖ್ಯಸ್ಥರು ಅದಕ್ಕೆ ಒಪ್ಪಿಕೊಂಡಿರಲಿಲ್ಲ. ಬದಲಿಗೆ ವಿದ್ಯಾರ್ಥಿಗಳನ್ನೇ ಬೆದರಿಸಿದ್ದರು. ಇದೀಗ ಈ ಪ್ರಕರಣ ಸುಖಾಂತ್ಯ ಕಂಡಿದ್ದು, ವಿದ್ಯಾರ್ಥಿಗಳಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡುವಂತೆ ಅಡುಗೆ ಸಿಬ್ಬಂದಿಗಳಿಗೆ ಯೂನಿವರ್ಸಿಟಿಯ ಮ್ಯಾನೇಜ್ಮೆಂಟ್ ಸೂಚನೆ ನೀಡಿದೆ. ಇದರ ಬಳಿಕ ಇಫ್ತಾರ್ ಮತ್ತು ಸಹರಿಯ ಸಂದರ್ಭದಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಬೇಕಾದ ಆಹಾರದ ವ್ಯವಸ್ಥೆಯನ್ನು ಸಿಬ್ಬಂದಿಗಳು ಮಾಡಿದ್ದಾರೆ ಮತ್ತು ಅವರ ಜೊತೆ ಕೈಜೋಡಿಸಿದ್ದಾರೆ. ಎಲ್ಲ ಮುಸ್ಲಿಂ ವಿದ್ಯಾರ್ಥಿಗಳು ಇಫ್ತಾರ್ ಮತ್ತು ಸಹರಿಯನ್ನು ಅನುಭವಿಸಿದ್ದಾರೆ ಮತ್ತು ಅವರಿಗೆ ಪೂರಕ ವಾತಾವರಣವನ್ನು ನಿರ್ಮಿಸಲಾಗಿದೆ ಎಂದು ಯೂನಿವರ್ಸಿಟಿಯ ಡೀನ್ ದೇವೇಂದ್ರ ಸಿಂಗ್ ಹೇಳಿದ್ದಾರೆ. ಈಗ ಯಾವುದೇ ಸಮಸ್ಯೆ ಇಲ್ಲ, ನಾವು ಮನೆಯ ವಾತಾವರಣವನ್ನು ಅನುಭವಿಸುತ್ತಿದ್ದೇವೆ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಇಬ್ಬರಿಗಿಂತ ಹೆಚ್ಚು ಮಕ್ಕಳನ್ನು ಹೊಂದಿರುವವರು ಸ್ಥಳೀಯ ಚುನಾವಣೆಯಲ್ಲಿ ಭಾಗವಹಿಸುವುದನ್ನು ತಡೆಯುವ ಕಾನೂನಿಗೆ ರಾಜಸ್ಥಾನ ಸರ್ಕಾರ ವಿದಾಯ ಹೇಳಿದೆ. ಕಳೆದ 3 ದಶಕಗಳಿಂದ ಈ ಕಾನೂನು ರಾಜಸ್ಥಾನದಲ್ಲಿ ಅಸ್ತಿತ್ವದಲ್ಲಿ ಇತ್ತು. ಇದೀಗ ಈ ಕಾನೂನನ್ನು ಬದಲಿಸುವುದಕ್ಕೆ ರಾಜಸ್ಥಾನ ಸಂಪುಟ ಅನುಮೋದನೆ ನೀಡಿದೆ. 1995ರಲ್ಲಿ ಬಿಜೆಪಿ ಸರ್ಕಾರವೇ ಈ 2 ಮಕ್ಕಳ ನೀತಿಯನ್ನು ಜಾರಿಗೊಳಿಸಿತ್ತು. ಮುಖ್ಯಮಂತ್ರಿ ಭೈರೋತ್ ಸಿಂಗ್ ಶೇಖಾವತ್ ಅವರು ಈ ನೀತಿಯನ್ನು ಜಾರಿಗೊಳಿಸಿದ್ದರು. ಜನಸಂಖ್ಯೆಯನ್ನು ನಿಯಂತ್ರಿಸುವುದಕ್ಕಾಗಿ ಈ ನಿಯಮವನ್ನು ಮಾಡಲಾಗಿತ್ತು. ಆದರೆ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಗಳು ಈಗ ಬದಲಾಗಿದ್ದು, ಈ ಕಾನೂನಿನ ಅಗತ್ಯ ಇಲ್ಲ ಎಂದು ಕಾನೂನು ಸಚಿವ ಜಗರಾಮ್ ಪಟೇಲ್ ಹೇಳಿದ್ದಾರೆ. ಈ ನಿಯಮವನ್ನು ಬದಲಿಸುವಂತೆ ಪಕ್ಷಭೇದ ಇಲ್ಲದೆ ರಾಜಕೀಯ ಪಕ್ಷಗಳು ಹಲವು ವರ್ಷಗಳಿಂದ ಒತ್ತಾಯಿಸುತ್ತಿದ್ದವು. ಈ ನಿಯಮದಿಂದಾಗಿ ಸಕ್ರಿಯ ರಾಜಕಾರಣಿಗಳು ಮತ್ತು ಸಮರ್ಥರು ಚುನಾವಣೆಯಲ್ಲಿ ಸ್ಪರ್ಧಿಸುವುದರಿಂದ ವಂಚಿತರಾಗಿದ್ದರು. ಇದೀಗ ಅವರ ಬೇಡಿಕೆ ಈಡೇರಿದೆ. ದಿ ಕೇರಳ ಸ್ಟೋರಿ 2 ಸಿನಿಮಾ ರಿಲೀಸ್ಗೆ ಇದ್ದ ತಡೆಯನ್ನು ರದ್ದುಪಡಿಸಲಾಗಿದೆ. ಕೇರಳ ಹೈಕೋರ್ಟಿನ ಏಕಸದಸ್ಯ ಪೀಠ ಈ ತಡೆಯನ್ನು ಹೇರಿತು. ಡಿವಿಷನಲ್ ಬೆಂಚ್ ಈ ತಡೆಯನ್ನು ರದ್ದುಪಡಿಸಿದೆ. ನ್ಯಾಯಾಧೀಶರಾದ ಸುಶ್ರುತ್ ಅರವಿಂದ್ ಧರ್ಮಾಧಿಕಾರಿ ಮತ್ತು ಟಿವಿ ಬಾಲಕೃಷ್ಣನ್ ಎಂಬುವರಿದ್ದ ಪೀಠ ಈ ತೀರ್ಪನ್ನು ನೀಡಿದೆ. ಇತ್ತೀಚೆಗೆ ರಿಲೀಸ್ ಆದ ಟ್ರೈಲರ್ ಈ ಸಿನಿಮಾದ ಭಾಗ ಅಲ್ಲ ಮತ್ತು ಈ ಸಿನಿಮಾ ರಿಲೀಸ್ಗೆ ಸೆನ್ಸಾರ್ ಮಂಡಳಿ ಅನುಮತಿ ನೀಡಿರುವುದರಿಂದ ಬಿಡುಗಡೆಗೆ ತಡೆ ಹೇರಬೇಕಾಗಿಲ್ಲ ಎಂದು ತೀರ್ಪಿನಲ್ಲಿ ಹೇಳಲಾಗಿತ್ತು. ಈ ಸಿನಿಮಾ ಸಮಾಜದ ವಿಭಜನೆಗೆ ಕಾರಣವಾಗಬಹುದು ಅಂತ ಹೇಳಿ ಈ ಮೊದಲು ನ್ಯಾಯಾಧೀಶರಾದ ಬಚ್ಚು ಕುರಿಯನ್ ಥಾಮಸ್ ಅವರು ಸಿನಿಮಾ ರಿಲೀಸ್ಗೆ ತಡೆ ಹೇರಿದ್ದರು. ಸೆನ್ಸಾರ್ ಬೋರ್ಡ್ ಸಿನಿಮಾವನ್ನು ಸರಿಯಾಗಿ ವೀಕ್ಷಿಸಿ ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು ಎಂದು ಅವರು ಹೇಳಿದರು. ಈ ತೀರ್ಪಿನ ವಿರುದ್ಧ ಸಿನಿಮಾ ನಿರ್ಮಾಪಕರು ಡಿವಿಷನಲ್ ಬೆಂಚ್ಗೆ ಅರ್ಜಿ ಸಲ್ಲಿಸಿದ್ದರು. ಈ ಅರ್ಜಿಯನ್ನು ಗುರುವಾರ ರಾತ್ರಿ ನ್ಯಾಯಾಧೀಶರು ವಿಚಾರಣೆಗೆ ಎತ್ತಿಕೊಂಡರು.
ಸಿನಿಮಾ ರಿಲೀಸ್ ಅನ್ನು ತಡೆದರೆ ಭಾರೀ ಆರ್ಥಿಕ ನಷ್ಟ ಎದುರಾಗಬಹುದು ಎಂದು ಸಿನಿಮಾ ನಿರ್ಮಾಪಕರು ಹೇಳಿದರು. ಒಂದು ಸಿನಿಮಾಕ್ಕೆ ಹೆಸರನ್ನು ನಿರ್ಧರಿಸುವುದು ಕಲೆಗಾರರ ಸ್ವಾತಂತ್ರ್ಯವಾಗಿದೆ. ಈ ಸಿನಿಮಾ ಕೇರಳವನ್ನು ಅವಮಾನಿಸುತ್ತಿಲ್ಲ ಎಂದು ನಿರ್ಮಾಪಕರು ವಾದಿಸಿದರು. ಸಿನಿಮಾವನ್ನು ವೀಕ್ಷಿಸುವ ಅಧಿಕಾರ ಸೆನ್ಸಾರ್ ಮಂಡಳಿಗೆ ಮಾತ್ರವಿದೆ. ಅದರ ಮೇಲೆ ಹೈಕೋರ್ಟ್ನ ಅಧಿಕಾರ ಉಪಯೋಗಿಸುವುದು ಸರಿಯಲ್ಲ. 2 ನಿಮಿಷ ಮಾತ್ರ ಇರುವ ಟ್ರೈಲರ್ ಅನ್ನು ನೋಡಿ ಸಿನಿಮಾಕ್ಕೆ ಬೆಲೆ ಕಟ್ಟಲಾಗದು. ಸಿನಿಮಾ ರಿಲೀಸ್ಗೆ ಬೇಕಾದ ಎಲ್ಲಾ ತಯಾರಿಗಳು ಪೂರ್ತಿಯಾಗಿವೆ ಎಂದು ನಿರ್ಮಾಪಕರು ವಾದಿಸಿದರು. ಈ ಸಿನಿಮಾ ಕೇರಳ ಸಹಿತ 3 ರಾಜ್ಯಗಳಿಗೆ ಸಂಬಂಧಿಸಿದ ಕಥೆಯನ್ನು ಹೊಂದಿದೆ. ಆದ್ದರಿಂದಲೇ ಗೋಸ್ ಬಿಯಾಂಡ್ ಎಂದು ಟೈಟಲ್ನಲ್ಲಿ ಹೆಸರಿಡಲಾಗಿದೆ. ಸಿನಿಮಾದ ಹೆಸರನ್ನ ಬದಲಿಸಲು ಸಾಧ್ಯವಿಲ್ಲ. 1500 ಕೇಂದ್ರಗಳಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಲು ತಯಾರಿ ನಡೆಸಿದ್ದು ತಡೆಯನ್ನು ಹಿಂಪಡೆದುಕೊಳ್ಳಬೇಕು ಎಂದು ನಿರ್ಮಾಪಕರು ವಾದಿಸಿದರು. ಕೊನೆಗೆ ಡಿವಿಷನಲ್ ಬೆಂಚ್ ಈ ವಾದವನ್ನು ಅಂಗೀಕರಿಸಿತು. ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿಕೊಂಡು ದ್ವೇಷ ಭಾಷಣ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಅಸ್ಸಾಂನ ಸಿಎಂ ಹೇಮಂತ ಬಿಸ್ವಾ ಶರ್ಮಾ ಇವರಿಗೆ ಗುವಾಹಟಿ ಹೈಕೋರ್ಟ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ಬಂಗಾಳಿ ಮೂಲದ ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡು ಸರಣಿ ದ್ವೇಷ ಭಾಷಣಗಳಿಗೆ ಸಂಬಂಧಿಸಿದಂತೆ ಶರ್ಮಾ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳ ವಿಚಾರಣೆ ನಡೀತಾ ಇದೆ. ಅರ್ಜಿದಾರರ ಪರವಾಗಿ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ, ಚಂದರ್ ಉದಯ್ ಸಿಂಗ್ ಮತ್ತು ಮೀನಾಕ್ಷಿ ಅರೋರಾ ಅವರು ಮಾಡಿದ ವಾದಗಳನ್ನು ಮುಖ್ಯ ನ್ಯಾಯಮೂರ್ತಿ ಅಶುತೋಷ್ ಕುಮಾರ್ ಮತ್ತು ನ್ಯಾಯಮೂರ್ತಿ ಅರುಣ್ ದೇವ್ ಚೌಧರಿ ಅವರನ್ನೊಳಗೊಂಡ ವಿಭಾಗೀಯ ಪೀಠವು ಆಲಿಸಿತು. ಅಸ್ಸಾಂ ಮುಖ್ಯಮಂತ್ರಿ ಅಸ್ಸಾಂ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಬೇಕೆಂದು ನ್ಯಾಯಾಲಯ ನಿರ್ದೇಶಿಸಿದೆ. ಆದರೆ ಬಿಜೆಪಿಗೆ ನೋಟಿಸ್ ಜಾರಿ ಮಾಡುವ ಅಗತ್ಯವಿಲ್ಲ ಎಂದು ಅದು ಹೇಳಿದೆ. ಹಿರಿಯ ವಕೀಲ ಸಿಂಘ್ವಿ ಮುಖ್ಯಮಂತ್ರಿಯ ವಿರುದ್ಧ ಎಫ್ಐಆರ್ ದಾಖಲಿಸಲು ನಿರ್ದೇಶನಗಳನ್ನು ನೀಡಬೇಕು ಮತ್ತು ಭವಿಷ್ಯದಲ್ಲಿ ಇಂತಹ ಹೇಳಿಕೆಗಳನ್ನು ನಿರ್ಬಂಧಿಸುವಂತೆ ಆದೇಶಿಸಬೇಕು ಎಂದು ಕೋರಿದರು. ಮಿಯಾಗಳಿಗೆ ತೊಂದರೆ ಕೊಡಿ ಎಂದು ಶರ್ಮಾ ಜನರಿಗೆ ಕರೆ ನೀಡಿದ್ದಾರೆ ಎಂದು ಹೇಳಲಾದ ಹೇಳಿಕೆಗಳು ಸಮುದಾಯದ ಸದಸ್ಯರಿಗೆ ಕಡಿಮೆ ವೇತನ ನೀಡಬೇಕೆಂದು ಸೂಚಿಸಿದ್ದಾರೆ. ಅವರು ಅಸ್ಸಾಂನಲ್ಲಿ ಉಳಿಯಲು ಸಾಧ್ಯವಾಗದ ಪರಿಸ್ಥಿತಿಗಳನ್ನು ಸೃಷ್ಟಿಸಲು ಮಹಾತ್ಮ ಗಾಂಧಿಯವರ ಅಸಹಕಾರ ತತ್ವಗಳನ್ನು ಅನ್ವಯಿಸಿದ್ದಾರೆ ಮತ್ತು ಬಂಗಾಳಿ ಮೂಲದ ಮುಸ್ಲಿಂ ವ್ಯಕ್ತಿಯ ಒಡೆತನದ ಖಾಸಗಿ ವಿಶ್ವವಿದ್ಯಾಲಯವು ಗುವಾಹಟಿಯಲ್ಲಿ ಪ್ರವಾಹವನ್ನು ಉಂಟುಮಾಡಿದೆ ಎಂದು ಪ್ರವಾಹ ಜಿಹಾದ್ ಎಂದು ಕರೆದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಮುಖ್ಯಮಂತ್ರಿಗಳು ತಲೆಬುರುಡೆ ಟೋಪಿ ಧರಿಸಿದ ಪುರುಷರ ಮೇಲೆ ರೈಫಲ್ ಗುರಿಯಿಡುತ್ತಿರುವುದನ್ನು ತೋರಿಸುವ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾದ ಈಗ ಅಳಿಸಲಾದ ಎಐ ರಚಿತವಾದ ವಿಡಿಯೋವನ್ನು ಅರ್ಜಿದಾರರು ಉಲ್ಲೇಖಿಸಿದ್ದಾರೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.